ಬೆಳೆ ವಿಮೆ ಹೆಸರಲ್ಲಿ ರೈತರಿಗೆ ಕೋಟ್ಯಾಂತರ ರೂಪಾಯಿ ಗೋಲ್ಮಾಲ್ ಆಗಿದೆ. ಯಾದಗಿರಿಯಲ್ಲಿ ಅಧಿಕಾರಿ ಏಜೆಂಟರ ಶಾಮೀಲು ಶಂಕೆ ವ್ಯಕ್ತ ಆಗ್ತಾ ಇದೆ. ಬೆಳೆ ವಿಮೆ ಹೆಸರಿನಲ್ಲಿ ರೈತರಿಗೆ ಕೋಟ್ಯಾಂತರ ರೂಪಾಯಿ ಗೋಲ್ಮಾಲ್ ಆಗಿದೆ. ಈ ಗೋಲ್ಮಾಲ್ನಲ್ಲಿ ಅಧಿಕಾರಿ ಏಜೆಂಟರು ಶಾಮೀಲಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ. ಮಳೆ ಬೆಳೆ ಇಲ್ಲದೆ ಇನ್ಶೂರೆನ್ಸ್ ಮೊರೆ ಹೋದ ರೈತರಿಗೆ ಶಾಕ್ ಎದುರಾಗ್ತಾ ಇದೆ. ಅಧಿಕಾರಿಗಳು ಏಜೆಂಟರ ಮಧ್ಯೆ ಒಪ್ಪಂದ, ಅನ್ನದಾತ ಕಂಗಾಲಾಗಿದ್ದಾರೆ. ಗ್ರಾಮೀಣ ಭಾಗದಲ್ಲೇ ಏಜೆಂಟರನ್ನು ಇಟ್ಕೊಂಡು ಹಣ ಲಪಟಾಯಿಸುವಂತಹ ಟೀಮ್ ಇದು. ಬೆಳೆ ವಿಮೆಗೆ ಕನ್ನ ಹಾಕಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ. ಜಿಲ್ಲಾಡಳಿತದ ಬಗ್ಗೆ ತನಿಖೆ ನಡೆಸಿ ರೈತರಿಗೆ ನ್ಯಾಯ ಕೊಡಬೇಕು. ರೈತ ಸಂಘ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಮಲ್ಲನಗೌಡ ಒತ್ತಾಯ ಮಾಡಿದ್ದಾರೆ. ಪರಿಹಾರ ಬರ್ತಕ್ಕಂಥ ಒಂದು ಆಸೆಗಾಗಿ ಇನ್ಸೂರೆನ್ಸ್ ತುಂಬತಕ್ಕಂಥ ಕೆಲಸ ರೈತರು ಮಾಡ್ತಾ ಇದ್ದಾರೆ. ಆ ಇನ್ಸೂರೆನ್ಸ್ ತುಂಬುವಂತ ಇದರಲ್ಲಿ ದೊಡ್ಡ ಮಟ್ಟದ ಗೋಲಮಾಲ್ ನಡೀತಾ ಇದೆ. ಅದು ಯಾವ ತರ ಗೋಲಮಾಲ್ ನಡೀತಿದೆ ಅಂದ್ರೆ, ನಮ್ಮ ರೈತರಿಗೆ ಕೃಷಿ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು, ಗ್ರಾಮ ಲೆಕ್ಕಾಧಿಕಾರಿಗಳು ಏನ್ ದಾರಿ ತಪ್ಪಿಸ್ತಾ ಇದ್ದಾರೆ ಅಂತಂದ್ರೆ, ನಿಮ್ ಪಾಣಿ ಕೊಡ್ರಿ, ನಿಮ್ ಆಧಾರ್ ಕಾರ್ಡ್ ಕೊಡ್ರಿ, ತಗೊಂಡು ತಾವೇ ಒಂದು ನಾವು ತುಂಬ್ಕೊಂತೀವಿ. ಇದನ್ನ ಮುಂದಿನ ದಿನಗಳಲ್ಲಿ ಮುಂದೆ ಬಂದಂತ ಇನ್ಸೂರೆನ್ಸ್ ಜಮಾ ಹಣ ಏನಾಗುತ್ತೆ, ಸಂದಾಯ ಆಗುತ್ತಲ್ಲ, ಅದನ್ನ ನಾವು 60-40% ಮಾಡ್ಕೊಳ್ಳೋಣ ಅಂತಕ್ಕಂಥ ಹೊಂದಾಣಿಕೆ ಗ್ರಾಮ ಲೆಕ್ಕಾಧಿಕಾರಿ ಮತ್ತು ರೈತರ ಮಧ್ಯೆ ಆಗ್ತಾ ಇದೆ. ಇದಕ್ಕೆ ಜಿಲ್ಲಾಡಳಿತ, ಯಾಕಂದ್ರೆ ರೈತ ಬಹಳ ಕಷ್ಟದಲ್ಲಿದ್ದಾನ, ಮಳೆ ಇಲ್ಲ, ಗೊಬ್ಬರ ಸಾಲ ಸೂಲ ಮಾಡಿ ಬೀಜ ಹಾಕಿ ರೈತ ಬಿತ್ತಿದ್ದನ್ನು ಕೈಗೆ ಬರ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಈ ರೈತರಿಗೆ ಧೈರ್ಯ ತುಂಬತಕ್ಕಂಥ ಕೆಲಸ ಮಾಡಬೇಕಾದಂತ ಕಂದಾಯ ಇಲಾಖೆ ಅಧಿಕಾರಿಗಳು ರೈತರಿಗೆ ಮೋಸ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ದಯವಿಟ್ಟು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಗೆ ಒತ್ತಾಯ ಮಾಡ್ತಾ ಇದೆ. ಈ ಗೋಲ್ಮಾಲ್ ಏನ್ ರೈತರಿಗೆ ದಾರಿ ತಪ್ಪಿಸಿ ಈ ಇನ್ಸೂರೆನ್ಸ್ ಹಣವನ್ನ ನಾವು 60% 40% ಅಂತ ಹೊಂದಾಣಿಕೆ ಮಾಡ್ಕೊಂತ ಇದ್ದ ಕೃಷಿ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು. ಪರಿಹಾರ ಬರ್ತಕ್ಕಂಥ ಒಂದು ಆಸೆಗಾಗಿ ಇನ್ಸೂರೆನ್ಸ್ ತುಂಬತಕ್ಕಂಥ ಕೆಲಸ ರೈತರು ಮಾಡ್ತಾ ಇದ್ದಾರೆ. ಆ ಇನ್ಸೂರೆನ್ಸ್ ತುಂಬುವಂತ ಇದರಲ್ಲಿ ದೊಡ್ಡ ಮಟ್ಟ ಬೆಳೆ ವಿಮೆ ಹೆಸರಿನಲ್ಲಿ ರೈತರಿಗೆ ಕೋಟ್ಯಾಂತರ ರೂಪಾಯಿ ಗೋಲ್ಮಾಲ್ ಆಗಿರುವಂತಹದ್ದು ತಿಳಿದು ಬರ್ತಾ ಇದೆ. ಯಾದಗಿರಿಯಲ್ಲಿ ಅಧಿಕಾರಿ ಏಜೆಂಟರ್ಗಳು ಕೂಡ ಶಾಮೀಲಾಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇರುವಂತಹದ್ದು. ಮಳೆ ಬೆಳೆ ಇಲ್ಲದೆ ಇನ್ಶೂರೆನ್ಸ್ ಮೊರೆ ಹೋಗಿದಂತಹ ರೈತರಿಗೆ ಶಾಕ್ ಎದುರಾಗ್ತಾ ಇದೆ. ಏಜೆಂಟರ್ ಮೂಲಕ ಬೆಳೆ ವಿಮೆ ಮಾಡಿಸಿದ್ರೆ ಮಾತ್ರ ಹಣ ಬರುತ್ತಾ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಅಧಿಕಾರಿಗಳು ಏಜೆಂಟರ್ ಮಧ್ಯೆ ಒಪ್ಪಂದ ಆಗಿರುವಂತಹ ಹಿನ್ನೆಲೆ ಅನ್ನದಾತರು ಕೂಡ ಕಂಗಾಲ ಆಗ್ತಾ ಇದ್ದಾರೆ. ಗ್ರಾಮೀಣ ಭಾಗದಲ್ಲೇ ಏಜೆಂಟರನ್ನು ಇಟ್ಕೊಂಡು ಹಣ ಲಪಟಾಯಿಸುವಂತಹ ಟೀಮ್ ಇದು ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಬೆಳೆ ವಿಮೆಗೆ ಕನ್ನ ಹಾಕಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹ ಕೇಳಿ ಬರ್ತಾ ಇರುವಂತಹದ್ದು. ಜಿಲ್ಲಾಡಳಿತದ ಬಗ್ಗೆ ತನಿಖೆ ನಡೆಸಿ ರೈತರಿಗೆ ನ್ಯಾಯ ಕೊಡಬೇಕು ಅಂತ ಕೂಡ ಆಗ್ರಹ ಕೇಳಿ ಬರ್ತಾ ಇದೆ.